ಹಾಯ್, ನಮಸ್ಕಾರ. ನಾನು ನಿಮ್ಮ ಮಿಮಿಕ್ರಿ ಸುಧಾಕರ್ ಮಾತಾಡ್ತಿರೋದು. ನಾನು ಹೇಳ್ದಾಗೆ ಅಂಗವಿಕಲ ಹುಡುಗ ಸತ್ತೋಗ್ತಾನೆ ಅಂತ ಹೇಳಿದೆ. ಆದ್ರೆ ಈ ಹುಡುಗಿಗೆ ಒಂದು ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ, ಈಗ ಮದುವೆ ಆಗ ಹುಡುಗನ್ನ ಮೀಟ್ ಮಾಡಕ್ ಹೋಗ್ಬೇಕಾ ಅಥವಾ ಈ ಸುದ್ದಿ ಕೇಳಿ ದುಃಖ ಪಡ್ಬೇಕಾ ಅಂತ ನಾನು ಅವತ್ತು ಎಪಿಸೋಡ್ ಅಲ್ಲಿ ಹೇಳಿದ್ದೆ. ಆದ್ರೆ ಈಗ ನಮ್ಮ ಮೊದಲನೇ ಎಪಿಸೋಡ್ ಅಲ್ಲಿ ಇದ್ನಲ್ಲ ಅಂಗವಿಕಲ ಹುಡುಗ, ಅವನ್ನ ಒಂದ್ಸರಿ ಮೀಟ್ ಮಾಡಿ ಅವನ ಸ್ಟೋರಿನ ಮತ್ತೊಮ್ಮೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ, ಅವನ ಒಂದು ಚರಿತ್ರೆ ಹೇಗಿದೆ ಅಂತ. ಇಷ್ಟು ದಿನ ಕಾಲೇಜಲ್ಲಿ ಹೆಂಗೋ ಜೊತೆಲಿ ಚೆನ್ನಾಗಿ ಓದ್ತಾ ಇದೀವಿ, ಮತ್ತೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ. ಓಕೆ, ಹುಷಾರು, ಬಾಯ್. ಇವಾಗ ಎಲ್ಲೋಗ್ತಾ ಇದೀವ? ನಾವು ಮಧು ಮೀಟ್ ಮಾಡಕ್ ಹೋಗ್ತಾ ಇದೀವಿ. ಏನೇ ಯಾವಾಗ್ಲೂ ಮಧು ಮಧು ಅಂತ ಸಾಯ್ತಿ. ಅವ್ನ್ ನೋಡಿದ್ರೆ ಹ್ಯಾಂಡಿಕ್ಯಾಪ್ ಹೆಂಗ್ ನೋಡ್ಕತಾನೆ. ಅವೆಲ್ಲ ನನ್ಗೆ ಗೊತ್ತಿಲ್ಲ, ಅವನಂತೆ ನಂಗೆ ಇಷ್ಟ ಅಷ್ಟೇ. ಸರಿಯಪ್ಪ, ಹೋಗ್ ಮಾತಾಡ್ಕೊ ಬಾ, ನಂಗ್ ಲೇಟ್ ಆಗುತ್ತೆ, ಮನೆಗೆ ಹೋಗ್ತೀನಿ. ಬಾಯ್. ಮಧು, ಒಂದೇ ಒಂದ್ಸಲ ನನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳು. ನನಗೆ ನಿನ್ನ ಮದುವೆ ಆಗಷ್ಟೇ ಖುಷಿ ಆಗುತ್ತೆ. ನಾ ಬದುಕಿರೋವರೆಗೂ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಪ್ಲೀಸ್ ಮಧು, ಪ್ಲೀಸ್ ಒಪ್ಕೊಬಿಡು ಮಧು. ಇವತ್ತು ಕಾಲೇಜ್ ಲಾಸ್ಟ್ ಡೇ, ಏನು ಅನಿಸ್ತಿಲ್ವಾ? ಹೌದು, ಅನ್ನಿಸ್ತಾ ಇದೆ. ಎಷ್ಟು ಬೇಗ ಕಾಲೇಜ್ ಮುಗಿತಲ್ಲ ಅಂತ. ಅಷ್ಟೇನೆ, ಬೇರೆ ಏನಿಲ್ಲ. ಅಂದ್ರೆ ಒಂದಂತೂ ಬೇಜಾರು, ನಾನೇನೋ ಚೆನ್ನಾಗಿದ್ದೀರೆ ನಿಮ್ಮ ಮನೆ ಹತ್ರ ಬಿಟ್ಟು ಬರ್ತಿದ್ದೆ, ಅದೊಂದೇ ಬೇಜಾರು. ಅದೆಲ್ಲ ಯಾಕೆ, ನಾನು ಕೇಳಿಸಿ ಇನ್ನೇನು ಅನಿಸ್ತಿಲ್ವಾ? ಕಾಲೇಜಲ್ಲಿ ತುಂಬಾ ದಿನ ಮಾತಾಡಿದೀವಲ್ವಾ, ಅದ್ ಬಿಟ್ರೆ ಬೇರೆ ನನಗೇನು ಅನ್ನಿಸ್ತಾ ಇಲ್ಲ. ಮಧು, ನೀನ್ ತುಂಬಾ ಸ್ವಾರ್ಥಿ ಕಣೋ. ಮನ್ಸಲ್ಲಿ ಇವಾಗ ಏನು ಹೇಳ್ಕೊಳಲ್ಲ. ಇಷ್ಟ ದಿನ ಒಟ್ಟಿಗೆ ಇದ್ವಿ, ಓಡಾಡ್ತಿದ್ವಿ, ಕಾಲೇಜ್ ಹೋಗ್ತಿದ್ವಿ, ಬರ್ತಿದ್ವಿ. ಈಗ ಸಡನ್ ಆಗಿ ಹೋಗ್ಬೇಕು ಅಂದ್ರೆ ನಿಂಗೇನು ಅನಿಸ್ತಿಲ್ವಾ? ಹಾಗಾದ್ರೆ ಅದಕ್ಕೆ ಬೇಜಾರ್ ಮಾಡ್ಕೋಬೇಕು? ಯಾವತ್ತಿದ್ರು ದೂರ ಆಗ್ಬೇಕಲ್ವಾ, ಅದಕ್ಕೆಲ್ಲ ಬೇಜಾರ್ ಮಾಡ್ಕೋತಾರ? ನಾ SSLC ಓದ್ಬೇಕಾದ್ರೂ ನಂಗೆ ಇಷ್ಟು ಬೇಜಾರಾಗ್ಲಿಲ್ಲ, PUC ಮುಗಿಸ್ಮೇಲೂ ಇಷ್ಟು ನೋವಾಗ್ಲಿಲ್ಲ. ಆದ್ರೆ ಈಗ ಹೋಗ್ಬೇಕಾದ್ರೆ ತುಂಬಾನೇ ಬೇಜಾರಾಗ್ತಿದೆ. ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡ. ಊರ್ಗ್ ಹೋಗ್ತಿಲ್ಲ, ಊರ್ಗ್ ಹೋದ್ಮೇಲೆ ಯಾವಾಗ ಪತ್ರ ಬರಿತಾ ಇರು, ಸಾಧ್ಯವಾದಾಗ ಮೀಟ್ ಮಾಡೋಣ. ಅಷ್ಟೇನಾ? ಮನಸೇ ಮನಸೇ ನೀ ನಂಗೆ ಇಷ್ಟ ಯಾಕೆ, ತಿಳಿಸೇ ತಿಳಿಸೇ ಇಷ್ಟೆಲ್ಲ ನೋವು ಯಾಕೆ. ಮನಸ್ಸು ಒಪ್ಪಿಸು, ಹೃದಯ ಒಪ್ಪಿಸು, ನಿನ್ನ ಒಪ್ಪಿಸು, ಬಾ ನನ್ನ ಪ್ರೀತಿಸು, ಬಾ ಪ್ರೀತಿಸು, ನಿನ್ನ ಕನಸ ನನಗೊಪ್ಪಿಸು. ಮನಸೇ ಮನಸೇ ನೀ ನಂಗೆ ಇಷ್ಟ ಯಾಕೆ, ತಿಳಿಸೇ ತಿಳಿಸೇ ಇಷ್ಟೆಲ್ಲ ನೋವು. ಜೀವನನು ಹಿಂಗೆ ಅಲ್ವೇನ್ರಿ? ಕೆರೆ, ಕುಂಟೆ, ಬಾವಿ, ಸಮುದ್ರ, ಗಾಳಿ ಜೊತೆ ತನ್ನ ಒಡನಾಟನ, ಗಾಳಿ ಎಷ್ಟೇ ವೇಗವಾಗಿ ತನ್ನ ನೀರನ್ನ ನೂಕಿದ್ರು ಕೂಡ ಮತ್ತೆ ನೀರು ವಾಪಸ್ ಹಿಂದಕ್ಕೆ ಹೋಗ್ತಾ ಇರುತ್ತೆ. ಇದೇ ಅಲೆಗಳ ಹಾಗೆ ಜೀವನ. ನಾನು ಹೇಳಿದಾಗೆ ಆ ಹುಡುಗಿ ಅಂಗವಿಕಲನ ತುಂಬಾ ಪ್ರೀತಿಸ್ತಿದ್ಲು ಅಂತ ಹೇಳಿದೆ. ಆ ಕಥಾನಾಯಕ ನಮ್ಮ ಮಧು. ಅವನು ಸತ್ತೋದ, ಅಲ್ಲಿಗೆ ಮುಗಿಲಿಲ್ಲ. ಆದ್ರೆ ಸೂರ್ಯ ಎನ್ನೋ ಹುಡುಗನ್ನ ಮತ್ತೆ ಮದುವೆಗೆ ಒಪ್ಪಿಸ್ತಾರೆ ತನ್ನ ಮನೆಯಲ್ಲಿ.
ಆದ್ರೆ ಆ ಸೂರ್ಯನ ಮಾತಾಡಿಸ್ಬೇಕು ಅಂತ ಫೋನ್ ಮುಖಾಂತರ ಫೋನ್ ಮಾಡಿ ಮತ್ತೆ ಮೀಟ್ ಮಾಡಕ್ಕೆ ಈ ಹುಡುಗಿ ಹೋಗ್ತಾಳೆ. ಆದ್ರೆ ನಮ್ಗೆ ಅಲ್ಲಿ ಕಾದಿರೋದೇ ಬಿಗ್ ಶಾಕ್. ಮುಂದಕ್ಕೆ ನೋಡಿ. ಯಾಕೆ ಡಲ್ ಆಗಿದ್ಯಾ? ಇಲ್ಲ ಹಾಗೇನಿಲ್ಲ, ಚೆನ್ನಾಗಿದ್ದೀನಲ್ಲ. ನಿನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ತುಂಬಾ ಡಲ್ ಆಗಿದ್ಯಾ ಅಂತ. ಏನಾಯ್ತು? ಏನು ಇಲ್ಲ ಕಣೆ. ಸರಿ ಬಿಡು, ಹೇಳೋದಾದ್ರೆ ಹೇಳು. ನಿನ್ಗಿಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ನಿನ್ ಇಷ್ಟ. ಸೂರ್ಯ ನನ್ಗೆ ತುಂಬಾ ಮೋಸ ಮಾಡ್ಬಿಟ್ಟೆ ಕಣೆ. ಫೋನ್ ಮಾಡಿದ್ರೆ ಕಾಲ್ ಕಟ್ ಮಾಡ್ತಾ ಇದ್ದೀನಿ, ಕಾಲ್ ಪಿಕ್ ಮಾಡ್ತಾ ಇಲ್ಲ. ಹೌದಾ? ಹೌದು. ನನ್ಗೆ ಗೊತ್ತಿತ್ತು ಏನೋ ಸಮಥಿಂಗ್ ಆಗಿದೆ ಅಂತ. ಅದಕ್ಕೆ ನಾನು ಹೇಳಿದ್ದು, ಒಬ್ರು ನಾನು ಇಷ್ಟಪಡ್ಬೇಕಾದ್ರೆ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡು ಇಷ್ಟಪಡ್ಬೇಕು ಅಂತ. ನೀನೇ ನನ್ ಮಾತು ಕೇಳಲಿಲ್ಲ. ಹೌದು, ನಾನ್ ನಿನ್ ಮಾತು ಕೇಳ್ಬೇಕಿತ್ತು. ಅವನು ಪ್ರೀಸೋ ತರ ನಾಟಕ ಮಾಡ್ದ. ಕಾಲೇಜಲ್ಲೂ ಹಂಗೆ ಎಲ್ಲಾರ್ನೂ ನಂಬಿಸಿದ್ದ. ಏನ್ ಮಾಡೋದು? ಹೌದಾ? ಅವನು ಕಾಲೇಜ್ ಮುಗಿದ್ಮೇಲೆ ನನ್ ಕೈಗೆ ಸಿಕ್ಕೇ ಇಲ್ಲ. ಫೋನ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಿಲ್ಲ, ಕಾಲ್ ಕಟ್ ಮಾಡ್ತಾ ಇದ್ದಾನೆ. ನೋಡು, ತಲೆ ಕೆಡ್ಸ್ಕೋಬೇಡ, ಸುಮ್ನೆ ಇರು. ಅವನ್ ಪರಿಸ್ಥಿತಿ ಏನೇನಿದೆಯೋ ಯಾರಿಗ್ ಗೊತ್ತು ಅಲ್ವಾ? ಅದಕ್ಕೆ ಸುಮ್ನೆ ಇದ್ದೀನಿ ಕಣೆ. ಫೋನ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ, ಕಾಲ್ ಕಟ್ ಮಾಡ್ತಾ ಇದ್ದಾನೆ. ನನ್ಗಂತೂ ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿದೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನೋಡು, ಏನೂ ಆಗಲ್ಲ, ಸುಮ್ನೆ ಇರೆ. ನೀನು ನೋಡಕ್ ಆಗ್ತಿಲ್ಲ, ಪ್ಲೀಸ್. ಅಟ್ಲೀಸ್ಟ್ ಅವನು ಒಂದ್ಸಲ ಕಾಲ್ ಪಿಕ್ ಮಾಡಿ ಮಾತಾಡಿದ್ರೆ ಸಾಕು ಕಣೆ, ನನ್ಗೆ ಅದೆಷ್ಟೋ ಸಮಾಧಾನ ಆಗುತ್ತೆ. ನೋಡು, ದೇವ್ರು ಒಳ್ಳೆಯವರಿಗೆ ಒಳ್ಳೇದೇ ಮಾಡ್ತಾನೆ, ಇರು. ಎಕ್ಸಾಮ್ ಮುಗಿದ್ಮೇಲೆ ಮನೇಲಿ ನಮ್ಮ ಮದ್ವೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ದ. ಇವಾಗ ನೋಡಿದ್ರೆ ಕಾಲ್ ಮಾಡಿದ್ರೆ ಕಾಲೇ ಪಿಕ್ ಮಾಡ್ತಾ ಇಲ್ಲ. ಹೌದಾ? ಇನ್ನೂ ಟೈಮ್ ಇದೆ, ನೋಡೋಣ ಇರು. ಯಾರೋ ನಂಗೆ ಒಂದ್ ವಿಷಯ ಹೇಳಿದ್ರು ಕಣೆ, ಅವನಿಗೆ ಮದ್ವೆ ಫಿಕ್ಸ್ ಆಗಿದೆ ಅಂತ. ಅದು ನಿಜನ ಸುಳ್ಳ ಅಂತ ಗೊತ್ತಿಲ್ಲ. ಅದ್ ನಿಜ ಆದ್ರೆ ನಾನ್ ನಿಜವಾಗ್ಲೂ ಬದುಕಲ್ಲ ಕಣೆ. ಒಳ್ಳೆ ಏಡಿ ತರ ಆಡ್ಬೇಡ. ಹಾಗೊಂದ್ ವೇಳೆ ಮದ್ವೆ ಫಿಕ್ಸ್ ಆಗಿದ್ರೆ ಅದೇಗ್ ಇನ್ನೊಬ್ಳನ್ನ ಮದ್ವೆ ಆಗ್ತಾನೋ ನೋಡೇ ಬಿಡೋಣ. 3 ವರ್ಷದಿಂದ ನಿನ್ನ ಇಷ್ಟಪಟ್ಟು ಇರ್ಬೇಕಲ್ ಸುತ್ತಾಡಿ ಈಗ ನಿನಗೆ ಮೋಸ ಮಾಡ್ತಾನ? ಏನು ಅಂತ ಗೊತ್ತಿಲ್ಲ. ಏನೋ ಮಾತಾಡ್ಬೇಕು ಅಂದ್ರಲ್ಲ, ಇನ್ನ ಬಂದಿಲ್ಲ. ಸಮಯ ಆಯ್ತಾ, ಕಾಯನ. ಏನ್ ಅರ್ಜೆಂಟ್ ಆಗಿ ಫೋನ್ ಮಾಡಿದಲ್ಲ ಬಾ ಅಂತ? ಫಸ್ಟ್ ಸೂರ್ಯನ್ ಮೀಟ್ ಮಾಡ್ಬೇಕು. ಯಾಕೆ? ಅವನ ಹತ್ರ ತುಂಬಾ ಮಾತಾಡೋದಿಲ್ಲ. ಸರಿ, ಅದೇನ್ ಹೇಳಿ ಇವಾಗ. ನನ್ಗೆ ಇವಾಗ್ಲೇ ಮದ್ವೆ ಬೇಡ. ಏನಕ್ಕೆ? ಮನೆಯವರೆಲ್ಲ ಒಪ್ಪದ್ಮೇಲೆ ಇವಾಗ ಈ ತರ? ಏನಂತ ಹೇಳಿ, ಮದುವೆನ ನೆನ್ಪಲ್ಲಿ ಇಟ್ಕೊಂಡು ಹೆಂಗ್ ಮದ್ವೆ ಆಗ್ಲ ನಾನು? ಇನ್ನು ಅವನ್ ನೆನ್ಪಲ್ಲೇ ಇದೀಯಾ?
ಅವನ್ನ ಬದುಕಿರೋವರೆಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವನೇನಾದ್ರು ನನ್ನ ಕಣ್ಮುಂದೆ ಇದ್ದಿದ್ರೆ ಮದ್ವೆಗೆ ನಾನು ಒಪ್ಪಿಸ್ತಿದ್ದೆ, ಆದ್ರೆ ಅವನಿಲ್ಲ ಅನ್ನೋ ನೆನ್ಸಕ್ ತುಂಬಾ ಕಾಡ್ತಿದೆ. ಸರಿಯಾಗಿದ್ರೆ ಮೀಟ್ ಮಾಡಿ ಮಾತಾಡೋಣ. ಸೂರ್ಯ ಬರ್ಲಿ, ಮೀಟ್ ಆಗ್ತೀವಿ. ಸದಾಗಿದೆ ನೆನಪಾದರೆ ಖುಷಿಯಾಗುವೆ ಬಳಿ ಬಂದರೆ ನಾ ಸೋಲುವೆ ಹೀಗೇಕೆ ಅದೇ ಕಣೆ, ಅವ್ರಿಗೆ ಹೇಗ್ ಮನ್ಸ್ ಬರುತ್ತೋ ಒಬ್ಬಳನ್ನ ಪ್ರೀತಿಸಿ ಇನ್ನೊಬ್ಬಳನ್ನ ಮದ್ವೆ ಆಗ್ತಾರೆ. ಹುಡ್ಗಿರಂದ್ರೆ ಆಟದ ಬೊಂಬೆ ಅನ್ಕೋಬಿಟ್ಟಿದ್ದಾರೆ ಇವ್ರು. ಒಂದ್ ವೇಳೆ ಅದೇನಾದ್ರೂ ನಿಜ ಆದ್ರೆ ಅದೇಗ್ ಮದ್ವೆ ಆಗ್ತಾನೋ ನೋಡೇ ಬಿಡೋಣ ಇರು. ಅಲ್ಲೇ ಇದನ್ನಲ್ಲ ನೀನ್ ಹುಡ್ಗ, ಎಲ್ಲಿ? ಅಲ್ಲಿ ಇರು ಒಂದ್ ನಿಮಿಷ, ಕಾಲ್ ಮಾಡೋಣ. ಮಾಡು. ನೀವು ಡಯಲ್ ಮಾಡಿದ ಸಂಖ್ಯೆ ಪ್ರಸ್ತುತ ಕಾರ್ಯನಿರತವಾಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ನೋಡು ಅವನ್ ಪರಿಸ್ಥಿತಿ ಹೇಗಿದೆಯೋ ಏನೋ ಅಂತಲ್ಲ, ಕಾಲ್ ಮಾಡಿದ್ರೆ ಕಾಲೇ ಪಿಕ್ ಮಾಡ್ತಾ ಇಲ್ಲ, ಕಾಲ್ ಕಟ್ ಮಾಡ್ತಾ ಇದ್ದಾನೆ. ಇವಾಗ್ಲೇ ಗೊತ್ತಾಗುತ್ತೆ ಅವನು ಬೇರೆ ಹುಡುಗಿಗೋಸ್ಕರ ಕಾಯ್ತಾ ಇದ್ದಾನೆ ಅಂತ. ತಿಳಿಸು ನಿನಗೆ ತಕೆ ಮುನಿಸು ಈ ಜನ್ಮವು ನಿನಗಾಗಿ ನೆನಪಾದರೆ ಖುಷಿಯಾಗುವೆ. ಕಾಲ್ ಪಿಕ್ ಮಾಡಿ ಸರ್. ನೀನೇನಿಲ್ಲಿ? ಇಷ್ಟಪಟ್ಟವ್ರು ಎದುರಿಗೆ ಸಿಕ್ಕಿದ್ರೆ ಮದ್ವೆ ಆದಷ್ಟೇ ಖುಷಿ ಪಡ್ತಾರೆ. ಆದ್ರೆ ನೀನು ಎಲ್ಲಿದ್ಯಾ, ಹೇಗಿದ್ಯಾ, ಒಂದ್ ಮಾತು ಕೇಳ್ದೆ ನೀನೇ ನಿಲ್ಲಿ ಅಂತ ಕೇಳ್ತಿದ್ಯಾ. ಅದು ಸಡನ್ಲಿ ಸಿಕ್ಕದಲ್ಲ, ಅದಕ್ಕೆ ಆಗಂತ ಹೇಳ್ದೆ ಅಷ್ಟೇ. ಮತ್ತೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಹಾಗೇನಿಲ್ವಲ್ಲ, ಮತ್ ಕಾಲ್ ಯಾಕೆ ಕಟ್ ಮಾಡ್ತಿದ್ಯಾ? ಅದು ಸೆಟ್ ಹೆಂಗ್ ಆಗ್ತಾ ಇತ್ತು, ಹಾಗಾಗಿ ಫೋನ್ ರಿಸೀವ್ ಮಾಡಕ್ ಆಯ್ತಿರ್ಲಿಲ್ಲ ಅಷ್ಟೇ. ಸರಿಯಾಗಿ ಸುಳ್ಳು ಹೇಳಕ್ಕೂ ಬರಲ್ವಲ್ಲ ನಿಂಗೆ, ಇಷ್ಟು ಬೇಗ ಮರ್ತ್ಬಿಟ್ಟೆ ನನ್ನ ನೀನು. ಅದು ನಾನು ಆಮೇಲೆ ಸಿಗ್ತೀನಿ, ಪ್ಲೀಸ್ ಹೋಗು. ಹೋಗ್ತೀನಿ, ಹೋಗೋಕೆ ಬಂದಿರೋದಲ್ವಾ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದೀವಿ, ಖುಷಿ ಪಟ್ಟು ಮಾತಾಡ್ತೀಯ ಅಂತ ಅಂದ್ರೆ ನೀನು ಆಮೇಲೆ ಸಿಗ್ತೀನಿ ಅಂತ ಹೇಳ್ತೀಯ ಅಲ್ವಾ? ನೋಡು, ಪರಿಸ್ಥಿತಿ ಅರ್ಥ ಮಾಡ್ಕೋ ಪ್ಲೀಸ್, ಆಮೇಲೆ ಸಿಗ್ತೀನಿ, ಹೋಗು. ಪ್ರೀತಿಸಿ ಮದ್ವೆ ಆಗ್ತೀನಿ ಅಂದ್ರೆ ಎತ್ತವ್ರು ಏನಕ್ಕೆ ಭಯ ಪಡ್ತಾರೆ ಗೊತ್ತಾ? ಈ ಭೂಮಿ ಮೇಲೆ ನಿನ್ನಂತವ್ರು ಇರೋದ್ರಿಂದ. ನೋಡು, ಬಾಯಿಗೆ ಬರುತ್ತೆ ಅಂತ ಏನೇನೋ ಹೇಳ್ಬೇಡ. ಹೌದು, ನಾನು ನಿನ್ನ ಇಷ್ಟಪಡ್ತಾ ಇಲ್ಲ. ಏನಿವಾಗ ಮನೇಲಿ ಬೇರೆ ಹುಡುಗಿ ಜೊತೆ ನನ್ನ ಮದುವೆ ಫಿಕ್ಸ್ ಮಾಡಿದ್ದಾರೆ. ನನ್ನ ಇಷ್ಟ ಬಂದ ನಾನು ಬಿಟ್ಬಿಡು ಅಷ್ಟೇ. ಬಿಡ್ತೀನಿ, ನಾಚಿಕೆ ಆಗಲ್ವಾ ನಿನ್ಗೆ? ನನ್ ಪಾಡಿಗೆ ನಾನು ಸುಮ್ಮನೆ ಇದ್ದೆ, ನನ್ಗೆ ಮದ್ವೆ ಆಗ್ತೀನಿ ಅಂತ ಪ್ರೀತಿ ಮಾಡಿ ಇವಾಗ ಬೇರೆ ಹುಡುಗಿ ಸಿಕ್ಕದ್ಲು ಅಂತ ಅವಳನ್ನ ಮದ್ವೆ ಆಗ್ತೀನಿ ಅಂತಿದ್ಯಾ? ಯಾಕೋ ಬಂದೆ ನನ್ ಬಾಳಲ್ಲಿ ನೀನು? ಯಾಕೋ ಪ್ರೀತಿಸ್ತೆ ನನ್ನ? ನೀನಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂದೆ ಅವತ್ತು. ಇವತ್ತು ಬೇರೆ ಹುಡ್ಗಿನ್ ಮದ್ವೆ ಆಗ್ತೀನಿ ಅಂತ್ಯಾ? ಅದ್ ಯಾವಳ್ ಬರ್ತಾಳೆ ನೋಡೇ ಬಿಡ್ತೀನಿ. ಅದ್ ಹೆಂಗ್ ಮದ್ವೆ ಆಗ್ತಾಳೆ ನಾನು ನೋಡ್ತೀನಿ. ಬರ್ಲಿ ಅವಳ ಮುಂದೆ ನಿನ್ ಬಂಡವಾಳನ ಬಯಲ್ ಮಾಡ್ತೀನಿ. ನೀನು ಏನು ಅಂತ ಅವಳಿಗೂ ಗೊತ್ತಾಗ್ಲಿ. ನೋಡು, ಪೂರ್ತಿ ಎಲ್ಲ ನಿನ್ಗೆ ಆಮೇಲೆ ಹೇಳ್ತೀನಿ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು. ನೋಡಿ, ಅವಳು ಯಾವಾಗ್ಲೂ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ನಿಮ್ ಜೊತೆ ಕಳೆದ ಎಲ್ಲಾ ವಿಷಯಗಳನ್ನೂ ಹೇಳ್ತಾ ಇದ್ಲು. ಇವಾಗ ನೀವು ಈ ರೀತಿ ಆಟ ಆಡ್ತಾ ಇದ್ದೀರಾ, ದಯವಿಟ್ಟು ಅವಳಿಗೆ ನೀವು ಈ ರೀತಿ ಮೋಸ ಮಾಡ್ಬೇಡಿ.
ನಮ್ಮ ಅಪ್ಪ ಅಮ್ಮ ನಿನ್ನ ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ರು, ನೀನ್ ಈ ತರನ? ಛೇ! ನೀನ್ ಮದ್ವೆ ಆಗೋ ಹುಡ್ಗಿಗೂ ನೀನೇನು ಅಂತ ಗೊತ್ತಾಯ್ತು. ನಿನ್ ಮುಖ ನನ್ಗೆ ಇನ್ಯಾವತ್ತೂ ತೋರಿಸ್ಬೇಡ. ಗುಡ್ ಬೈ. ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಕಥಾನಾಯಕಿ ಖುಷಿ ಈ ಸೂರ್ಯನನ್ನ ಭೇಟಿ ಮಾಡಕ್ಕೆ ಹೋಗ್ತಾಳೆ. ಆದ್ರೆ ನಮ್ಮ ಕಥಾನಾಯಕ ಸೂರ್ಯ ಇದಕ್ಕಿನ್ನ ಮುಂಚೆನೆ ಒಂದು ಹುಡುಗಿಯನ್ನ ಪ್ರೀತಿಸ್ತಾ ಇರ್ತಾನೆ. ಈ ವಿಷಯ ಹೇಗೋ ಏನೋ ಗೊತ್ತಿಲ್ಲ, ಈ ನಮ್ಮ ಕಥಾನಾಯಕಿ ಖುಷಿ ತನ್ನ ಮನೆಗೆ ಹೋಗಿ ಈ ಸೂರ್ಯ ಪ್ರೀತಿಸೋದನ್ನ ಅಲ್ಲಿ ಹೋಗಿ ಹೇಳ್ತಾಳೆ. ಆದ್ರೆ ವಿಷಯ ಏನಂದ್ರೆ, ಈ ವಿಷಯ ಆಲ್ರೆಡಿ ಅವು ಖುಷಿಯವರ ತಂದೆ ತಾಯಿಗೆ ಮುಂಚೆನೆ ಗೊತ್ತಿರುತ್ತೆ. ನಾನು ಇನ್ನೊಂದು ವಿಷಯ ಹೇಳಿದೆ, ಈ ನಮ್ಮ ಸೂರ್ಯ ಒಂದು ಹುಡುಗಿಯನ್ನ ಪ್ರೀತಿಯಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರ್ತಾನೆ ಅಂತ. ಆಕ್ಚುಲಿ ಅದು ಬಂದಿರೋದೇ ಸುಳ್ಳು. ಈ ಕಥೆಯಲ್ಲಿ ಇರ್ತಕ್ಕಂಥ ಸ್ಟೋರಿನೇ ಟ್ವಿಸ್ಟ್ ಅದು. ಏನಂದ್ರೆ, ಈ ನಮ್ಮ ಸೂರ್ಯ ಪ್ರಾಣ ತೆಗೆಯುವ ಪ್ರೀತಿಯಾಗಿರುತ್ತೆ, ಅಂದ್ರೆ ಮೋಸದ ಪ್ರೀತಿಯಾಗಿರುತ್ತೆ. ಇವೆಲ್ಲ ವಿಷಯಗಳನ್ನ ಹರಿದು ನಮ್ಮ ಖುಷಿ ಮನಸ್ಸಿಗೆ ತುಂಬಾ ಬೇಸತ್ತೋಗಿ, ಅಂದ್ರೆ ಮನಸ್ಸಿಗೆ ತುಂಬಾ ನೋವಾಗಿ ಏನಾಗ್ಬೋದು ಮುಂದೆ ಹೇಳ್ತೀನಿ. ಹೇಳೋದಕ್ಕಿನ್ನ ನೀವೇ ನೋಡಿ. ನಿನ್ನ ದಾರಿಯನು ನಾ ಕಾಯುವೆನು. ಇವಾಗ ಖುಷಿ ಆಯ್ತು ಅಲ್ವಾ ನಿನ್ಗೆ ನನ್ನ ಪರಿಸ್ಥಿತಿ ನೋಡಿ? ನೋಡು ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ. ನೀನೇನಾರು ಅವತ್ತು ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ನನ್ನ ಮನಸ್ಸಲ್ಲಿರೋನ್ನ ಹೇಳ್ಬಿಟ್ಟಿದ್ರೆ ಈ ಪರಿಸ್ಥಿತಿ ನನ್ಗೆ ಬರ್ತಾನೆ ಇರ್ಲಿಲ್ಲ. ನಾವಿಬ್ರು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು. ಅಪ್ಪ ಅಮ್ಮ ಅವನು ತುಂಬಾ ಒಳ್ಳೆಯವನು ಅಂತ ಅವನ್ನ ಹುಡುಕಿದ್ರು. ಆದ್ರೆ ಅವನ್ ನೋಡಿದ್ರೆ ಎಷ್ಟೋ ಜನ ಜೊತೆ ಆಟ ಆಡಿ ಇವಾಗ ನನ್ ಮದುವೆ ಯಾವಾಗ ಬಂದಿದ್ದ, ಅವನ್ ಹೇಗ್ ಮದುವೆ ಆಗಿ ನಾನು ಹೇಳು? ನನ್ನ ಈ ಪರಿಸ್ಥಿತಿ ನೀನೇ ಕಾರಣ. ನನ್ನ ಲೈಫ್ ಯಾಕೆ ಹೀಗಾಗೋಯ್ತು ನನಗೆ ಗೊತ್ತಿಲ್ಲ. ನಾನು ನಿನ್ನಲ್ಲಿ ಒಂದೇ ಒಂದು ತಿಳ್ಕೊತೀನಿ, ನಂಗೆ ಈ ಬಣ್ಣದ ಪ್ರಪಂಚ ಬೇಡ. ನನ್ನನ್ನು ನಿನ್ನ ಜೊತೆ ಕರ್ಕೊಬಿಡು. ನಾವು ಪ್ಲೀಸ್ ಅಂತೂ ಒಂದಾಗ್ಲಿಲ್ಲ, ಅಟ್ಲೀಸ್ಟ್ ಸಾವಲ್ಲಾದ್ರೂ ಒಂದಾಗೋಣ. ಪ್ಲೀಸ್ ನಾನು ಕರ್ಕೊಬಿಡು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಅಪ್ಪ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ಮಧು ಬಿಟ್ಟು ಬದುಕೋಕ್ನೆ ಅಂತ ಹೇಳಿ ಆಗಲ್ಲ. ಅವನಿರೋ ಜಾಗಕ್ಕೆ ನಾನು ಹೋಗ್ತಿದ್ದೀನಿ.
ನನ್ನ ಕ್ಷಮಿಸ್ಬಿಡು. ಮನಸೇ ಮನಸೇ ನೀ ನಂಗೆ ಇಷ್ಟ ಯಾಕೆ ತಿಳಿಸೇ ತಿಳಿಸೇ ಇಷ್ಟೆಲ್ಲ ನೋವು ಯಾಕೆ ಮನಸ್ಸು ಒಪ್ಪಿಸು ಹೃದಯ ಒಪ್ಪಿಸು